ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸೂಳೆಕೆರೆ ಕಾಮಗಾರಿ ಬಗ್ಗೆ ಮತ್ತೊಂದು ವರದಿಯನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನೋಡಿ, ಕೆರೆ ಕಾಮಗಾರಿ ಈಗ ಯಾವ ಲೆವೆಲಲ್ಲಿ ಇದೆ ಅಂಥೇಳಿ. ಅಂದರೆ ಏನು ಮಳೆ ಆರಂಭ ಆಯಿತು, ಕೆರೆಗೆ ನೀರು ಬಂತು, ಆ ಕೆರೆ ನೀರನ್ನು ಆಚೆಗೆ ಬಿಟ್ಟರು. ಆ ನಂತರದಲ್ಲಿ ಏನೋ ಕಾಮಗಾರಿ ಮಾಡ್ತೀವಿ, ಉದ್ಧಾರ ಮಾಡಕ್ಕೆ ಬಿಡ್ತೀವಿ ಅಂತ ಹೇಳಿ ಬಡಬಡಾಯಿಸಿದ್ರು ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು. ಆದರೆ ಯಾವುದೇ ಕಾಮಗಾರಿ ಇದುವರೆಗೂ ಆರಂಭ ಆಗಿಲ್ಲ, ಆರಂಭ ಆಗೋ ಲಕ್ಷಣಗಳು ಇಲ್ಲ. ಆದರೆ ಒಂದು ಕೆಲಸ ಅಂತೂ ಸಾಂಗವಾಗಿ ನಡೀತಾ ಇದೆ. ಅದೇನಪ್ಪ ಅಂತಂದರೆ, ಈಗ ನೀವು ಗಮನಿಸ್ತಾ ಇದ್ದೀರಿ, ಮಣ್ಣು ತುಂಬುವಂಥ ಕೆಲಸ ಮುಂದುವರೆದಿದೆ. ಅಲ್ಲೂ ಕೂಡ ವೈಜ್ಞಾನಿಕವಾಗಿ ತುಂಬ್ತಿಲ್ಲ. ಅವರು ಇದುವರೆಗೂ ಯಾವ ರೀತಿ ಲೂಟಿ ಮಾಡಿದ್ರು ಅದೇ ಕಾರ್ಯನ ಮುಂದುವರಿಸಿದ್ದಾರೆ. ಮತ್ತು ಒಂದು ಕಡೆ ಬದಿಯಲ್ಲಿ, ಏನು ಮಾದರಳ್ಳಿ ಕಡೆ ಬದಿಯಲ್ಲಿ ಒಂದು ಬ್ರಿಡ್ಜನ್ನ ಮಾಡಿದ್ದಾರೆ. ಅಂದರೆ ಹೆಬ್ಬಳ್ಳದ ನೀರು ಏನು ಬರುತ್ತೆ, ಆ ನೀರು ಸೋರಿಕೆ ಆಗುವಂಥ ನೀರು ಬರೋದನ್ನು ಹೊರಡೆ ಬರಲಿಕ್ಕೆ ಒಂದು ಸಿಂಪಲಾಗಿ ಒಂದು ಸೇತುವೆ, ಒಂದು ಪೈಪನ್ನು ಹಾಕಿ ಅಲ್ಲಿ ಪೈಪ್ಲೈನ್ ಮಾಡಿದ್ದು ಬಿಟ್ಟರೆ ಯಾವುದೇ ಕಾಮಗಾರಿ ಮುಂದುವರೆದಿಲ್ಲ. ಎಲ್ಲ ಅಲ್ಲೇ ಸ್ಥಗಿತ ಆಗಿದೆ. ಈ ಕಡೆ ರೈತರಿಗೆ ನೀರು ಸಿಗ್ದಂಗಿಲ್ಲ, ಮತ್ತೊಂದು ಕಡೆ ಕಾಮಗಾರಿನೂ ನಡೀತಿಲ್ಲ. ಈ ಒಂದು ಯಾವ ಸೌಭಾಗ್ಯಕ್ಕೆ ಈ ಕಾಮಗಾರಿನ ಹಮ್ಮಿಕೊಂಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಏಕೆಂದರೆ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ, ನೀರಿಲ್ಲ, ಬೆಳೆ ಹಾಕಬೇಡಿ, ಈಗಿರೋ ಬೆಳೆಗೆ ಕೂಡ ನೀರು ಕೊಡೋದು ಕಷ್ಟ ಇದೆ, ಕಟಾವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಿದ್ರೆ ರೈತರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಆಯಿತು, ಬೆಳೆ ಹಾಕಲ್ಲ, ರೈತರು ಜೀವನ ಮಾಡೋದು ಹೇಗೆ? ಸರ್ಕಾರ ಏನಾದರೂ ಅವ್ರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ವ? ಇವ್ರ ಸಂಬಳನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ, ಬೇರೆ ಬೇರೆ ಭತ್ಯೆಗಳನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಯಾರೂ ಬೇಕಿಲ್ಲ. ಇವ್ರು ಇಷ್ಟ ಬಂದಂಗೆ ಮಾತ್ರ ಹೆಚ್ಚಳ ಮಾಡ್ಕೊಂಡು ಹೋಗ್ತಾರೆ. ಒಂದು ಟನ್ ಕಬ್ಬಿಗೆ ಸುಮಾರು ಒಂದು 20-15 ವರ್ಷದಿಂದ ಹೆಚ್ಚುವರಿ ಆಗಿರ್ತಕ್ಕಂಥದ್ದು ಎಷ್ಟಾಗಿದೆ? ಒಂದು 500-600 ರೂಪಾಯಿ ಆಗಿದೆ ಇದುವರೆಗೂ. ಇವ್ರದ್ದು ಅಷ್ಟೇ ಇದೆಯಾ ಸಂಬಳ? ಲಕ್ಷಗಟ್ಟಲೆ ಇವರು ಹೆಚ್ಚಳ ಮಾಡ್ಕೋತಾರೆ. ಓಕೆ, ಅವ್ರು ಯಾವುದೇ ಮಾಡಿದ್ರು, ಎಷ್ಟೇ ಮಾಡಿದ್ರು ರೈತರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರಲ್ಲ. ಈಗ ಬೆಳೆನೇ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಪರ್ಯಾಯ ಏನು? ಅದನ್ನು ಮುಖ್ಯಮಂತ್ರಿಗಳು ಸೂಚಿಸಬೇಕು. ಜೀವನ ಮಾಡೋದು ಹೆಂಗೆ? ಈಗ ನೀವು 2,000 ರೂಪಾಯಿ ಕೊಡ್ತಿದ್ರೆ ಅದನ್ನೇ 20,000 ಮಾಡ್ತೀರಾ ಮಹಿಳೆಯರಿಗೆ? ಈಗ ಬಿಟ್ಟು ಬಸ್ ಬಿಟ್ಟಿದ್ದೀರಿ, ಗಂಡಸರಿಗೂ ಬಿಟ್ಟು ಬಸ್ ಬಿಡಿ, ತಿರುಗಾಡ್ಕೊಂಡು ಆರಾಮಾಗಿ ದೇವಸ್ಥಾನಗಳ ಹತ್ರ ಊಟ ಗೀಟ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರ್ತಾರೆ. ಅದೊಂದು ಮಾಡ್ಬೋದು, ಗ್ಯಾರಂಟಿ ಅದನ್ನು ಕೊಡಿ. ಇಲ್ಲ, ಪರಿಹಾರ ಎಷ್ಟು ಕೊಡ್ತೀರಾ ನೀವು ಪರಿಹಾರನ? ಅದನ್ನಾದರೂ ಹೇಳಿ. ಈಗ ತಮಿಳ್ನಾಡಿಗೆ ನೀರು ಬಿಡಬೇಕು, ನೀರು ಕೇಳ್ತಾರೆ, ಖಂಡಿತ ಕಾನೂನಿದೆ, CWDC ಆರ್ಡ್ರ್ ಇದೆ, ಪಾಲಿಸಲೇಬೇಕು, ನೀರು ಬಿಡಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಈಗ 90 ಅಡಿ ನೀರಿದೆ, ರೈತರಿಗೂ ನೀರು ಕೊಡಿ, ತಮಿಳ್ನಾಡಿಗೂ ಕೊಡಿ, ಯಾರು ಬೇಡ ಅಂದರು? ತಮಿಳ್ನಾಡು ಕೊಡೋದಕ್ಕೆ ಮಾತ್ರ ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳ್ತಿರಲ್ಲ. ಮಂಡ್ಯ ಜಿಲ್ಲೆ ರೈತರಿಗೆ ಕಾನೂನು ಇಲ್ವಾ? ರೈತರಿಗೆ ಇಲ್ಲಿ ಯಾವುದೇ ಅದ್ರ ಬಗ್ಗೆ ಅಧಿಕಾರ ಇಲ್ವಾ? ಇದ್ರ ಬಗ್ಗೆ ಯಾಕೆ ಮುಖ್ಯಮಂತ್ರಿಗಳು ಮಾತಾಡಲ್ಲ? ಬೆಳೆ ಹಾಕಬೇಡಿ, ಜವಾಬ್ದಾರರಲ್ಲ, ಪರಿಹಾರ ಕೇಳಿಬಿಡಿ ಅಂತ ಗತ್ತಿನಿಂದ ಮಾತಾಡ್ತಿರಲ್ಲ ಮುಖ್ಯಮಂತ್ರಿಗಳೇ. ಏನು ಮಾಡ್ಬೇಕು ಹಂಗಿದ್ರೆ ರೈತರು? ಅದಕ್ಕೆ ಉತ್ತರ ಕೊಡಿ. ಸುಮ್ಮನೆ ಗತ್ತಲ್ಲಿ ನೀವು ಮಾತಾಡೋದು ಮಾತ್ರ ದೊಡ್ಡತನ ಅಲ್ಲ. ನೀವು ತಮಿಳ್ನಾಡಿಗೆ ನೀರು ಕೊಡೋಕ್ಕೋಸ್ಕರ ನೀರ್ಗಂಟಿ ಕೆಲಸ ಮಾಡೋಕ್ಕೆ ನಿಂತಿದ್ದೀರಾ ನೀವು? ರೈತರಿಗೆ ನೀರು ಕೊಡಿ, ಬೆಳೆ ಒಣಗ್ತಿದೆ. ಇಲ್ಲ, ಏನಾದರೂ ಅವ್ರ ಪರ್ಯಾಯ, ನಾನು ಮೊದಲೇ ಹೇಳಿದಾಗೆ ಅವ್ರಿಗೇನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿ. ಹೆಂಗಿದ್ರು ಇಲ್ಲ ಅಂದರೆ ಈಗ ಊಟದ ವ್ಯವಸ್ಥೆ ಬೇಕು, ಬಟ್ಟೆ ವ್ಯವಸ್ಥೆ ಬೇಕು, ಅದನ್ನೆಲ್ಲ ಬಿಟ್ಟು ಮಾಡ್ಕೊಟ್ಬಿಡಿ, ಆರಾಮಾಗಿರ್ತಾರೆ ರೈತರು. ಏನಿಲ್ಲ, ನೀವು ಹೆಂಗೆ ಅಲ್ಲಿ ಲೂಟಿ ಮಾಡ್ಕೊಂಡು ಎಲ್ಲ MLAಗಳು MP ಗಳಿದ್ದೀರೋ ಆ ರೀತಿ ರೈತರಿಗೂ ಒಂದಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ಬಿಟ್ರೆ, ನೀವು ನೀರನ್ನಾರ ಕೊಡಿ, ಏನಾರ ಮಾಡ್ಕೊಳ್ಳಿ, ಆರಾಮಾಗಿ ಎಷ್ಟು ಬೇಕಷ್ಟು ಲೂಟಿ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ಬೋದು ನೀವು. ನೋಡಿ, ಮತ್ತೊಂದು ವಿಚಾರ, ಈ ಕೆರೆ ವಿಚಾರದಲ್ಲಿ ಈ ಒಂದು ಪ್ರಮುಖವಾದಂಥ ವಿಷಯನ ಹೇಳಲೇಬೇಕು. ಅದೇನಪ್ಪ ಅಂತ ಅಂದರೆ, ಈ ಕೆರೆ 960 ಎಕರೆ ಅಷ್ಟು ಇದೆ. ಈ ಪೈಕಿ 563 ಎಕರೆ, 6 ಗುಂಟೆ ಕಡಿಮೆ 564 ಎಕರೆ ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ಅದರಲ್ಲಿ ಮಾದರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ 72ರಲ್ಲಿ 124 ಎಕರೆ 22 ಗುಂಟೆ ಇದೆ. ಕನ್ನಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 291ರಲ್ಲಿ 43 ಎಕರೆ 23 ಗುಂಟೆ. ಮಾದರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾದರಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ 342.2 ಎಕರೆ. ಹೆಮ್ಮಿಗೆ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ 35.7 ಎಕರೆ. ಶಿಂಗಟಕೆರೆ ಗ್ರಾಮದ ಸರ್ವೆ ನಂಬರ್ 76ರಲ್ಲಿ 18.20 ಎಕರೆ. ಇಷ್ಟು ಜಮೀನಿದೆ. ಅಂದರೆ ಇದೆಲ್ಲ ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಸೇರಿದೆ. ಅರಣ್ಯ ಇಲಾಖೆಯವರು ಯಾಕೆ ಇದ್ರ ಬಗ್ಗೆ ಇದುವರೆಗೂ ಗಮನ ಹರಿಸ್ತಿಲ್ಲ, ಅಥವಾ ಒಳಗಡೆ ಏನಾದರೂ ಡೀಲ್ ಮಾಡ್ಕೊಂಡು ಕಾಲ ಕಳೀತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ ಇಲ್ಲಿ. ಜೊತೆಗೆ ಏನು ಈ ಮಣ್ಣು ತುಂಬ್ತಿದ್ದಾರೆ ಅನ್ನೋ ವಿಚಾರ ಅಧಿಕಾರಿಗಳ ಗಮನಕ್ಕೆ, ಯಾರು ಅಂತ ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಬಂದು ಮಣ್ಣನ್ನು ತುಂಬಬೇಡಿ ಅಂತೇಳಿ ಆರ್ಡ್ರ್ ಮಾಡ್ತಾರೆ. ಯಾರಿಗೆ? ಗುತ್ತಿಗೆದಾರರಿಗಲ್ಲ, ಕಾಂಟ್ರಾಕ್ಟರ್ಗಲ್ಲ, ರೈತರಿಗೆ. ಯಾಕೆ ಮಣ್ಣು ತುಂಬ್ತಿದ್ದೀರಿ ಅಂತೇಳಿ. ಅಲ್ಲಿ ಗುತ್ತಿಗೆದಾರರು ಲೂಟಿ ಮಾಡೋದ್ರ ಬಗ್ಗೆ ಅವ್ರಿಗೆ ಕಣ್ಣು ಕಾಣಿಸ್ತೋ ಇಲ್ವೋ ಗೊತ್ತೇ ಇಲ್ಲ. ಆಮೇಲೆ ಲೂಟಿ ಮಾಡ್ತಿರೋ ಕಡೆಗೆ ಹತ್ರಕ್ಕೆ ಹೋಗಿದ್ರೋ ಇಲ್ವೋ ಅದೂ ಗೊತ್ತಿಲ್ಲ. ಆದರೆ ರೈತರ ಹತ್ರ ಬಂದ್ಬಿಟ್ಟು ಜಬರ್ದಸ್ತನ ಮಾಡಿ ಹೋಗಿದ್ರು. ಈಗಲೂ ಕೂಡ ಅದೊಂದು ಬಿಟ್ಟರೆ ಬೇರೆ ಏನೂ ಮಾಡ್ತಿಲ್ಲ. ಇನ್ನು ಕೆಲವು ಇದ್ದಾರೆ ಇಲ್ಲಿ ಪಂಡಿತರು,
ಅಂದರೆ ಈ ಸರ್ಕಾರಿ ಅಧಿಕಾರಿಗಳೇನಿದ್ರೆ ಅವ್ರಿಗಿಂತ ದೊಡ್ಡ ಲಂಚಕೋರರು, ಲೂಟಿಕೋರರು ಅವರು. ಆರ್ ಟಿ ಐ ಹೆಸರು ಹೇಳ್ಕೊಂಡು ಬೆದರಿಕೆ ಹಾಕಿ ದುಡ್ಡು ವಸೂಲಿ ಮಾಡುವಂಥದ್ದು, ಮತ್ತು ಮಣ್ಣನ್ನು ಹೊಡ್ಸ್ಕೊಂಡಿರುವಂಥದ್ದು, ಈ ಥರದ ಆರೋಪಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಯಾರು ಆರ್ ಟಿ ಐನಲ್ಲಿ ಅರ್ಜಿ ಹಾಕ್ತಾರೆ ಅವರಿಗೆ ಒಂದಷ್ಟು ಬಿಸ್ಕೆಟ್ ಹಾಕುವಂಥ ಕೆಲಸವನ್ನು ಇಂಜಿನಿಯರ್ ಮತ್ತು ಗುತ್ತಿಗೆದಾರರು, ಶಾಸಕರು, ಬೆಂಬಲಿಗರು ಇವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಂದರೆ ಇವ್ರು ಲೂಟಿ ಮಾಡ್ತಿಲ್ಲ ಅಂತಂದರೆ ಯಾಕೆ ಆರ್ ಟಿ ಐ ಕಾರ್ಯಕರ್ತರಿಗೆ ದುಡ್ಡು ಕೊಡ್ತಿದ್ದಾರೆ? ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಲೂಟಿ ಕಾರ್ಯಕ್ರಮ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಅದು. ಇಲ್ಲ ಕೊಡ್ತಿಲ್ಲ ಅಂತ ಅಂದರೆ ಸಹಜವಾಗಿದ್ದರೆ ಅದನ್ನು ಹೇಳಬೇಕು. ಇವ್ರ ಯೋಗ್ಯತೆಗೆ, ಇದು ನಾನು 7ನೇದು 8ನೇದು ವಿಡಿಯೋ ಮಾಡ್ತಿದ್ದೀನಿ, MLA ಆಗಲಿ MP ಆಗಲಿ, ಇವ್ರಿಗೆ ಯೋಗ್ಯತೆ ಇದೆಯಾ, ನೈತಿಕತೆ ಇದೆಯಾ ಮಾತಾಡಲಿಕ್ಕೆ? ನಾವು ಜನಸೇವಕರು ಅಂತ ಹೇಳ್ತಾರಲ್ಲ ಇವರು, ಬೊಗಳೆ ಬಿಡ್ತಾರೆ ನಾವು ಏನೋ ಉದ್ಧಾರ ಮಾಡ್ತಿದ್ದೀವಿ ಅಂತ. ನಿಮ್ಮ ಯೋಗ್ಯತೆಗೆ ಒಂದು ಬೋರ್ಡ್ ಹಾಕ್ಸೋಕ್ಕಾಗಿಲ್ಲ. ಇಲ್ಲಿ ಕಾಮಗಾರಿ ನಡೀತಾ ಇರೋದ್ರ ಬಗ್ಗೆ ಒಂದು ಬೋರ್ಡು, ಒಂದು ನಾಮಫಲಕನ, ಸೂಚನಾ ಫಲಕನ, ಅದು ಎಷ್ಟು ಖರ್ಚು ಮಾಡ್ತಿದ್ದೀವಿ, ಎಷ್ಟು ಅಂದಾಜು ವೆಚ್ಚ, ಎಷ್ಟು ಅಡಿ ಹೂಳೆತ್ತಬೇಕು, ಒಂದೇ ಒಂದು ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ. ಇಲ್ಲೇ ಗೊತ್ತಾಗಲ್ವೇನ್ರಿ ನೀವು ಇಳಿದಿರೋದು ಲೂಟಿಗೆ ಅಂತ? ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಅರಣ್ಯ ಇಲಾಖೆಯವ್ರಿಗೂ ನೀವೇನೋ ಒಂದಷ್ಟು ಕೊಟ್ಟಿದ್ದೀರಿ ಅಥವಾ ಕಿತ್ಕೊಂಡಿದ್ದೀರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರೂ ಕಿತ್ಕೊಂಡಿದ್ದೀರಿ ಅಥವಾ ಅವ್ರಿಗೊಂದಷ್ಟು ಹಾಕಿದ್ದೀರಿ, ಅವ್ರ ಬಾಯಿಗೆ ಗುತ್ತಿಗೆದಾರಕ್ಕೆಲ್ಲ ಹಾಕಿಸಿದಿರಿ. ಅದಕ್ಕೋಸ್ಕರ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ. ಜೊತೆಗೆ ಹೋರಾಟಗಾರರು ಯಾರೂ ಕೂಡ ಇಲ್ಲಿಗೆ ಬರ್ತಿಲ್ಲ ಅಂತ ಅಂದರೆ ನೀವು ಯಾವ ರೀತಿ ಮೇಂಟೈನ್ ಮಾಡಿದಿರ ಅನ್ನೋದ್ರೆ ಇದರಲ್ಲೇ ಅರ್ಥ ಆಗುತ್ತೆ. ನಮ್ಮ ಜನರಿಗೆ ಈಗ ಬರ ಅಂತ ಕಾಡ್ತಿದ್ರು, ಇನ್ನೂ ಅದ್ರ ಬಗ್ಗೆ ಪ್ರಜ್ಞೆ ಬಂದಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಒಂದು ಕಡೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತಾರೆ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೆ, ಮತ್ತೊಂದು ಕಡೆ ಅಧಿಕಾರಿಗಳ ಮುಂದೆ ಗುಲಾಮ್ರ ಥರ ಹೋಗಿ ನಿಂತ್ಕೋತಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ಜನರು, ಅಂದರೆ ನಾವು ಕರೆಕ್ಟಾಗಿ ಇಲ್ದಿರೋದ್ರಿಂದ ಈ ಎಲ್ಲ ದರೋಡೆಗಳು, ಲೂಟಿಗಳು ನಡೀತವೆ. ಅವ್ರು ಕೊಡೋ 500 ರೂಪಾಯಿ 100 ರೂಪಾಯಿಗೆ ಕೈ ಹೊಡ್ಬಿಟ್ಟು ಇಲ್ಲಿ ಕೋಟಿ ಲೂಟಿ ಆದರೂ ಉಸಿರು ಬಿಡೋಕ್ಕಾಗದೆ, ತುಟಿ ಬೀಚೋಕ್ಕಾಗದೆ ಇರುವಂಥ ಪರಿಸ್ಥಿತಿನ ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇನ್ನಾದರೂ ಸ್ವಾಭಿಮಾನಿಗಳಾಗೋಣ, ಮನುಷ್ಯರಾಗೋಣ, ಮನುಷ್ಯತ್ವ ಇರೋ ಗಂಡಸರಾಗೋಣ, ಮತ್ತು ಮಂಡ್ಯದ ಜಿಲ್ಲೆಯ ಗೌರವ ಉಳಿಸೋಣ. ಆ ನಿಟ್ಟಿನಲ್ಲಿ ಜನತೆ ಯೋಚನೆ ಮಾಡಬೇಕು. ಬರೀ ಮಂಡ್ಯ ಜಿಲ್ಲೆ ಅಂತಲ್ಲ, ಟೋಟಲಿ ಎಲ್ಲ ಇಡೀ ಭಾರತೀಯರಲ್ಲೇ ಇಂಥ ಒಂದು ದುಸ್ಥಿತಿ ಇದೆ. ಆದರೆ ಈ ಸದ್ಯದ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ನಮ್ಮ KRS ನೀರಿರ್ಬೋದು, ಸೂಳೆಕೆರೆ ಇರ್ಬೋದು, ದೇಶಹಳ್ಳಿ ಕೆರೆ ಇರ್ಬೋದು, ಇನ್ನೂ ಸಾಕಷ್ಟು ಕೆರೆಗಳ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಈಗ ಈ ಎಲ್ಲ ಕೆರೆಗಳ ಸಂದರ್ಭದಲ್ಲೂ ಕೂಡ ಇದೇ ರೀತಿ ನಡೀತಿದೆ ಅನ್ನೋ ಒಂದು ಆರೋಪಗಳು ಕೇಳಿಬರ್ತಾ ಇದೆ. ಸೊ ಈ ಬಗ್ಗೆ ಜನತೆ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಏನೂ ಪ್ರಯೋಜನ ಆಗಲ್ಲ. ಗುಲಾಮಗಿರಿ ಏನು ಬ್ರಿಟಿಷರಿಗಿಂತ ಹೆಚ್ಚು ದರೋಡೆನ ದಂಧೆನ ಈ ರಾಜಕಾರಣಿಗಳು ಮಾಡ್ತಿದ್ದಾರೋ ನಮ್ಮ ಜನಪ್ರತಿನಿಧಿಗಳು, ಅವ್ರ ಮುಂದೆ ತಲೆ ಬಾಕೊಂಡು ಅವ್ರು ಹಾಕೋ ಭಿಕ್ಷೆನ 2,000 ರೂಪಾಯಿ ಬಿಟ್ಟು ಬಸ್ಸು, ಇನ್ನೂ ಒಂದಷ್ಟು ಗ್ಯಾರಂಟಿಗಳನ್ನ ಇಸ್ಕೊಂಡು ಮೂರನ್ನು ಮುಚ್ಕೊಂಡು ಇರಬೇಕಾಗತ್ತೆ. ಅದೊಂದೇ ದಾರಿ ಇರೋದು. ಅದರಿಂದ ಏನೋ ದೊಡ್ಡ ಪ್ರಗತಿ ಆಗಿದೆ, ಯಾರೋ ಫ್ರಿಡ್ಜ್ ತಗೊಂಡ್ರು, ಯಾರೋ ಏನೋ ಮಾಡಿಬಿಟ್ರು, ಯಾರೋ ತಗೊಂಡ್ರೆ ಎಲ್ರಿಗೂ ಏನು ಬಂತು ಭಾಗ್ಯ? ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಸರ್ಕಾರ 2,000 ಕೊಡ್ತಿದೆ ನಿಜ, ನೀವು ಒಂದು ಸ್ವಲ್ಪ ಕಷ್ಟಪಟ್ಟರೆ 20,000 ಸಂಪಾದನೆ ಮಾಡ್ಬೋದಲ್ರಿ. ಪುಟ್ಗೋಸಿ 2,000 ರೂಪಾಯಿ ಕೈ ಚಾಚ್ಕೊಂಡು ನಿಂತಿದ್ದೀರಿ. ಏನೋ ಬಸ್ ಬಿಟ್ಟವ್ರೆ ಅದೇ ದೊಡ್ಡ ಸೌಭಾಗ್ಯ ಅನ್ನೋ ರೀತಿಯಲ್ಲಿ ನಿಂತಿದ್ರಲ್ಲ, ನಾಚಿಕೆ ಆಗಲ್ವಾ? ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡ್ತೀರಿ? ಇಲ್ಲಾಂದ್ರೆ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ, ಬೇಡಪ್ಪ ಅಲ್ಲಿ ಬಿಡದಿಲ್ಲ ಗಲಾಟೆ ಮಾಡ್ತಿದ್ದಾರೆ, ಅವ್ರು ಬಿಟ್ಬಿಟ್ಟು ಬಾ, ನಮ್ಮ ಕಡೆ ಹೆಂಗಿರೋ ನೀರು ಕೊಡೋದಿಲ್ಲ ಅಂತಿದ್ಯಾ? ಇದನ್ನೇ ಸ್ವಾಧೀನ ಮಾಡ್ಕೊಂಡು ಇಲ್ಲೇ ಫ್ಯಾಕ್ಟ್ರಿ ಮಾಡ್ಬಿಡು, ನಮಗೆ ಜವಾನ್ ಕೆಲಸನೋ ವಾಚ್ಮನ್ ಕೆಲಸ ಏನೋ ಒಂದು ಕೊಡು, ನೋಡ್ಕೊಂಡು ಇರ್ತೀವಿ ಅಂತ ಅದನ್ನಾದರೂ ಹೇಳಿಬಿಡಿ. ಇಷ್ಟೇ, ಇನ್ನು ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡಿ. ಮಂಡ್ಯದ ಜನ ಗಂಡಸರು, ಮಂಡ್ಯದ ಗಂಡುಗಳು ಅಂತ ಬರೀ ಬೊಗಳೆ ಬಿಟ್ಟರೆ ಸಾಲದು, ಅದನ್ನು ನಿರೂಪಿಸಬೇಕು. ಅದೊಂದು ಕಾಲ ಬಂದಿದೆ, ಈಗ ಮಾಡಿ ತೋರಿಸಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.